ಎಷ್ಟಾಗಿದೆ ಸ್ವಾಮಿ ಇವಾಗ? ಹಾಂ, 12 ಗಂಟೆನಾ? ಸ್ವಾಮಿ ನಮಸ್ಕಾರ. ಜೈ ಶ್ರೀರಾಮ್. ಓಹೋ, ಆಟೋ ಓಡಿಸಪ್ಪ ಸ್ವಾಮಿ. ನೀನು ಕೈ ಬಿಟ್ಟು ನಮಸ್ಕಾರ ಮಾಡ್ತೀಯಲ್ಲಪ್ಪ. ಟೈಮ್ ಎಷ್ಟಾಗಿದೆ ಇವಾಗ? 12:40 ನೋಡಿ. 12:40 ಆದರೂ ಯಾವ ಊರಲ್ಲಿದ್ದೀವಿ ಇವಾಗ ನಾವು? ರಾಜ್ಕುಮಾರ್ ರೋಡಲ್ಲಿ ಶಕ್ತಿನಗರದಲ್ಲಿ ಇದ್ದೀವಿ. ರಾಜ್ಕುಮಾರ್ ರೋಡು ಶಕ್ತಿನಗರದಲ್ಲಿ ಇದ್ದೀವಿ. ಪಾರ್ಕ್ ರೋಡ್ ಅಲ್ಲ. 1 ಗಂಟೆ ಹಾಕಿ ಬಂದಿದೆ ಟೈಮ್ ಅಲ್ವಾ? ಆದ್ರೂ ನಾವು ಕೊಟ್ಟ ಮಾತು ತಪ್ಪಿದ್ವಾ ಅಥವಾ ಪಾಲಿಸಿದ್ವಾ? ತಪ್ಪಿಲ್ಲ, ಗುರುಗಳು ಮಾತು. ರಾತ್ರಿ ನನಗೆ ನಿದ್ದೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬರ್ತಾ ಇದ್ದೀನಿ ತಾನೆ. ಸ್ವಲ್ಪ ಚಮಕ್ ಕೊಟ್ಟಿದ್ದೀರ ಅಷ್ಟೇ. ಚಮಕ್ ಅಂದ್ರೆ ನಾನು ಹಂಗೆ ಹೋಗ್ತೀನಿ ಅಂತ ಸುಮ್ಮನೆ ಹೇಳಿರೋದು. ನಾನು ಓದ್ನೇನಲ್ಲೇ. ಬೆಟ್ಟಿಗೆ ಹೋಗಿದ್ದಾರೆ. ಯಾರು? ಇವರು ಈ ಅಮ್ಮನ ಬೆಟ್ಟಿಗೆ ಹೋಗಿದ್ದಾರೆ. ಬೆಟ್ಟ ಕುಡ್ಕೊಂಡು ಹೋಗಿದಾರ. ಮತ್ತೆ ಇನ್ನು ಯಾರೋ ಒಂದು 4-5 ಜನ ಅವರು ಬೆಟ್ಟಿಗೆ ಹೋಗಿ ವಾಪಸ್ ಬಂದು ಕಾಲ್ ಮಾಡಿದ್ದಾರೆ ನನಗೆ. ಅಯ್ಯಯ್ಯೋ, ಅಲ್ಲಿ ಹೋಗಿ ಅಮ್ಮನ ಹತ್ರ ಹೋಗಿ ಹುಡುಕೊಂಡು ಬಂದಿದ್ದಾರ? ಹುಡುಕೊಂಡು ವಾಪಸ್ ಬಂದು ಯಾರೋ ನನ್ನ ನಂಬರ್ ಕೊಟ್ಟಿದ್ದಾರೆ. ಅವ್ರು ಕಾಲ್ ಮಾಡ್ಬಿಟ್ಟು ಅವ್ರ ಲೊಕೇಶನ್ ಕಳಿಸಿದ್ದಾರೆ. ಇವಾಗ ಅವ್ರಗಳ ಮನೆಗೆ ಹೋಗ್ಬೇಕು. ಶಕ್ತಿನಗರ 2ನೇ ಅಂತ ನೋಡು. ರಾತ್ರಿ ಇಷ್ಟ ಆದ್ರೂ ಎಲ್ಲರೂ ಮಕ್ಕೊಂಡವ್ರೆ ಅಲ್ವಾ? ಆರಾಮಿ ಇಂಜಿನಿಯರ್ ಹೊರಗಡೆ ಮನೆ ಅದೇನೆ. ಯಾರದು? ನಮ್ಮ ಕೀರ್ತಿ. ಅದು ಇವಾಗ ಬಂದಿದ್ದಲ್ಲ ನಮ್ಮ ಅತ್ತೆ ಮನೆ ಅಂತ. ಇದು 2ನೇ ಮನೆ. ಹೌದಾ? ಇಲ್ಲೇನ ಅವ್ರದ್ದು? ನೋಡಿ. ಅಯ್ಯೋ ಪಾಪ ನೋಡಿ, ಎಲ್ಲರೂ ಆರಾಮಾಗಿ ಡೋರ್ ಲಾಕ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟವ್ರೆ. ನಾವು ರಾತ್ರಿನೇ ಹಿಂಗೆ ಓಡಾಡ್ತಾ ಇದೀವಿ, ಹೌದಲ್ವಾ? ವಯಸ್ಸು ಓಡಾಡ್ಬೋದು, ಬೇರೆ ಜಾಗ ಓಡಾಡಕ್ಕಾಗಲ್ಲ. ಹೌದಾ? ಅಲ್ಲ, ಎಷ್ಟು ಹಿಂಗಿದೆ ನೋಡಿ. ಮನಸ್ಸು ಬೆಂಗಳೂರಲ್ಲ ಸುಮಾರು ಜನ ಸಿಗ್ತಾರೆ. ನೋಡು ಸ್ವಾಮಿ ಪಾಪ, ಕತ್ಲಾಗ್ಬಿಟ್ಟಿದೆ, ಎಲ್ಲರೂ ಮಲ್ಕೊಂಡಿದ್ದಾರೆ. ನಾವು ಈ ಟೈಮಲ್ಲಿ ತೊಂದರೆ ಕೊಡ್ತೀವಲ್ಲ ಸ್ವಾಮಿ ಅವ್ರಿಗೆಲ್ಲ. ನೋಡಿ ಅಮ್ಮ ಪಾಪ, ಆ ಅಮ್ಮ ಬಿಡ್ತಾನೆ ಇಲ್ಲ. ನೀವು ಬರಲೇಬೇಕು ಅಂತಂದ ಆ ಅಮ್ಮ ಓಡ್ತಾ ಇದ್ದಾರೆ ಪಾಪ. ಪರವಾಗಿಲ್ಲ ನಡ್ರಿ, ಹೋಗೋಣ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಆಸೆ. ರಾಯರನ್ನ ನಂಬಿದೀವಲ್ಲ, ನೋಡೋಣ ಇವಾಗ ಅವ್ರ ಮನೆಗೆ ಪಾಪ. ಜೈ ಶ್ರೀರಾಮ್. ನೋಡಿ, ಇನ್ನೊಂದು ಮನೆಗೆ ಹೋಗ್ತಾ ಇದೀವಿ ಪಾಪ. ಅಲ್ಲಿ ಬೈಕ್ ತೊಗೊಂಡು ಹೋಗ್ತಾ ಇದಾರಲ್ಲ, ಆ ತಾಯಿ ಬಿಡ್ತಾನೇ ಇಲ್ಲ. 1 ಗಂಟೆ ಆಯ್ತೇನು ಸ್ವಾಮಿ ಟೈಮು? ಸ್ವಲ್ಪ ತೋರಿಸು ಟೈಮ್ ಎಷ್ಟಾಯ್ತು ಅಂತ. 1:10 ನೋಡಿ ಪಾಪ, ಇಲ್ಲಿ ಹೋಗ್ತಾ ಇದ್ದಲ್ಲ ಬೈಕಲ್ಲಿ. ನೀವು ಬರಲೇಬೇಕು ಅಂತೇಳಿ ಪಾಪ ನನ್ನ ತಾಯಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ ಪಾಪ. ಎಲ್ಲರ ಕಷ್ಟ. ಆ ತಾಯಿ ಪವಾಡ್ ಆಗಿದೆ, ಮತ್ತೆ ಅದ್ಭುತವಾಗಿ ಪವಾಡ್ ಆಗಿದೆ. ನೀವು ಬರಲೇಬೇಕು ತಂದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ತಂಗಿಯಂದರಿಗೂ ಪವಾಡ್ ಆಗಿದೆ, ಅವ್ರಿಗೂ ಪವಾಡ್ ಆಗಿದೆ. ಇವಾಗ ಅವ್ರ ತಂಗಿಯಂದ್ರ ಮನೆಗೂ ಹೋಗಿ ಬಂದಾಯಿತು, ಮತ್ತು ಅವರ ತಂದೆ ಇರೋ ಜಾಗಕ್ಕೂ ಹೋಗಿ ಬಂದಾಯಿತು. ಮತ್ತು ಇವಾಗ ಇವ್ರ ಮನೆಗೆ ಹೋಗ್ತಾ ಇದ್ವಿ, ಆ ತಾಯಿ ಮನೆಗೆ. ಆದರೂ ಅದ್ಭುತವಾಗಿ ಪವಾಡ್ ಆಗಿದೆ. ನೀವು ಬರಲೇಬೇಕು ಅಂತ ಹೇಳಿ ಹಠ ತೊಟ್ಟು ರಾತ್ರಿ 1 ಗಂಟೆ ಅಲ್ಲ 2 ಗಂಟೆ ಆದರೂ ಪರವಾಗಿಲ್ಲ, ನೀವು ಬರಲೇಬೇಕು ಅಂತ ಹೇಳಿದರು. ಹಂಗಾಗಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನು ಸ್ವಾಮಿ ಈ ಟೈಮಲ್ಲಿ ಬಂದುಬಿಟ್ಟಲ್ಲ ಸ್ವಾಮಿ? ಬನ್ನಿ. ಜೈ ಶ್ರೀರಾಮ್. ಯಾರು? ನೀವೇನಾ? ಇವರೇನಾ ಆಂಬುಲೆನ್ಸಲ್ಲಿ ಕರ್ಕೊಂಬರ್ತೀರಿ ಅಂತ ಹೇಳಿದ್ರೆ? ನೀವೇನಾ? ನಮ್ಮನ್ನ ಆಂಬುಲೆನ್ಸಲ್ಲಿ ಕರ್ಕೊಂಬರ್ತೀರಾ? ಓಹ್, ಜೈ ಶ್ರೀರಾಮ್. ನೋಡಿ, ಆದರೂ ನಿಮ್ಮ ಮನೆಗೆ ರಾತ್ರಿ 1 ಗಂಟೆ ಆಯ್ತಲ್ಲ ಸ್ವಾಮಿ? 1:30 ಆಯಿತು. ನಿಮಗೆ ತೊಂದರೆ ಕೊಟ್ಟು ನಾನು? ಅಲ್ಲ, ರಾತ್ರಿ ಊಟ ಮಾಡಿ ರಾಮ ಮಲ್ಕೊಳ್ಳುವಂಥ ಸಂದರ್ಭದ ಟೈಮ್ ಇದು. ಇಂಥ ಸಂದರ್ಭದಲ್ಲಿ ನಿಮಗೆ ಭಾಳ ತೊಂದರೆ ಕೊಟ್ಟಿಲ್ಲ ಸ್ವಾಮಿ ನಾನು? ಇಲ್ಲ ಸ್ವಾಮಿ, ನೀವು ಬರ್ತಿರೋದೇ ಪುಣ್ಯ. ಅಯ್ಯೋ, ನನಗೆ ಯಾವ ಪುಣ್ಯ ಸ್ವಾಮಿ? ನಮ್ಮ ಪುಣ್ಯ ಸ್ವಾಮಿ. ಇಲ್ಲ, ನಡೆಯುತ್ತೆ. ಪರವಾಗಿಲ್ಲ ಅಮ್ಮ, ಇಲ್ಲ, ತುಂಬ ಎರೇಂಜ್ ಮಾಡ್ತಿದ್ದಾಳೆ. ಇರಲಿ ಪರವಾಗಿಲ್ಲ. ಓ, ಮಾಡ್ತಿದ್ದೀರಮ್ಮ. ಸರಿ, ಆಫ್ ಮಾಡಿ.
ಇದು ಏರಿಯಾ IPS ಲೇಔಟ್ ಇದು ಪೊಲೀಸ್ ಲೇಔಟ್ ಅಲ್ಲಿ ಸಹ ಒಳಗಡೆ ಪೊಲೀಸ್ ಲೇಔಟಾ? IPS ಲೇಔಟ್ ಅಂತ ಪೊಲೀಸ್ ಅವರಿಗೆ ಸೈಟ್ ಕೊಟ್ಟಿರೋದಿಲ್ಲ. ಹೌದಾ? ಪೊಲೀಸರಿಗೆ ಕೊಟ್ಟಿರೋದು. ಎಷ್ಟಾಯ್ತು ಟೈಮ್ ತೋರಿಸಿ ಇವಾಗ? 1:40 1:38 ರಾತ್ರಿ 1:38 ಆಯ್ತಾ? ಅಲ್ಲ ಯಾಕೆ ಇಷ್ಟೊಂದು ನನ್ನನ್ನು ಇಷ್ಟು ಹಚ್ಕೊಂಡಿದ್ದಾರೆ ಈ ತಾಯಿಂದಿರು ಒಂದು ಗೊತ್ತಿಲ್ಲಪ್ಪ. ಪವಾಡ್ ಆಗಿದೆ ನೀವು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಬೈಕಲ್ಲೆಲ್ಲ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಸ್ವಾಮಿ ಇವರು. ಇದೇನಾ ಅವ್ರ ಮನೆ? ಯಾವುದು? ಅಯ್ಯೋ ಸ್ವಾಮಿ, ಇದೇನಾ ಮನೆ? ಎಷ್ಟಾಯ್ತು ಟೈಮ್ ಸ್ವಾಮಿ ಇವಾಗ? 2:36 ಎಲ್ಲಿದೆ ಟೈಮ್ ತೋರಿಸ್ತಿಲ್ಲ? 2:37 ಏನು ಸ್ವಾಮಿ, ಬೆಂಗಳೂರೆಲ್ಲ ಸುತ್ತಾಡ್ತಾ ಇದು ಮೈಸೂರೆಲ್ಲ ಸುತ್ತಾಡಿಸ್ತಾ ಇದೆಯಲ್ಲ ಸ್ವಾಮಿ. ರೈಸ್ ಬಾಕ್ಸ್ ನೋಡೋದಿದ್ದೀವಿ. ಹಾಂ. ಅಲ್ಲ ಇವಾಗಲೂ ಕಾಯ್ತಾ ಇದ್ದಾರೆ ಹಾಗಾದ್ರೆ? ಅವರು ಕಾಯ್ತಾರೆ. ಇಟ್ಕೆಗೂಡಲ್ಲಿದ್ದಾರೆ. ಎಲ್ಲೇ? ಇಟ್ಕೆಗೂಡು. ಕ್ಯಾನ್ಸರ್ ಪೇಷಂಟ್ ಲೈವಲ್ಲಿ ಪೆಟ್ರೋಲ್ ಬಂಕ್ ಕುಡಿಕೊಂಡ್ ಬಂದಿದ್ವಲ್ಲ, ಹಾಂ, ಅವ್ರ ಮನೆ ಬಂದಿದ್ವಿ. ಅವ್ರ ಮನೆಗೆ ಹೋಗಿ ಈಗ 2:30 ಆಗಿದೆ. ಅವ್ರು 2:30 ಎಲ್ಲ ಎಷ್ಟೊತ್ತಾದ್ರೂ ಬನ್ನಿ ಅಂತ ಇದ್ದಾರೆ. ಎಷ್ಟೊತ್ತಾದರೂ ಬನ್ನಿ ಅಂತ ಹೇಳಿದಾರ? ಅಯ್ಯೋ ಪಾಪ. ನೋಡೋಣ, ಭಗವಂತ ರಾಯರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ಕೇಳ್ತೀನಿ ನಾನು. ಖಂಡಿತ ಅವ್ರಿಗೆ ಹುಷಾರಾಗಬೇಕು. ಅವ್ರು ಏನು ಅಂದ್ಕೊಂಡಿದ್ರು ಅದೆಲ್ಲ ಯಶಸ್ವಿ ಆಗಬೇಕು. ಅವ್ರ ಮನೆಗೆ ಹೋಗುವುದಕ್ಕೆ ನನಗೆ ಸುಮಾರು 2:30 ಟೈಮ್ ಆಗಿದೆ. ಎಂಟ್ರಿನಾ? ಎಲ್ಲ ಗೊತ್ತಾ ಮೈಸೂರಲ್ಲಿ? ಹಾಂ, ಅಲ್ಲ ಎಷ್ಟು ಪುಣ್ಯವಂತ. ನಾನು ನಿನ್ನ ಆಟೋದಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀನಲ್ಲ ಸ್ವಾಮಿ, ನಾನು ಪುಣ್ಯ ಮಾಡಿದ್ದೀನಿ ನಿಜವಾಗ್ಲೂ. ಅಲ್ಲ ರಾತ್ರಿ 2 ಗಂಟೆ 2:30ವರೆಗೂ ನನ್ನನ್ನು ಬಿಡ್ತಾ ಇಲ್ಲಲ್ಲ. ಹಾಂ, ಅಯ್ಯೋ ಸ್ವಾಮಿ, ರಾತ್ರಿ 2:30 ಆಗೈತಿ ಇವಾಗ. ಅದು ಬಂದ್ವಾ ಇಲ್ಲ ಇನ್ನೂ? ಬಂದ್ವಾ? ಪಾಪ. ಜೈ ಶ್ರೀರಾಮ್. ಮಲ್ಕೊಂಡಿಲ್ವ ಇನ್ನೂ? ಅಯ್ಯೋ ಪಾಪ. ನಡ್ರಿ, ಶ್ರೀ ಗುರುಬಿಗೂ ನಮಃ. ತಾಯಿ ಎಲ್ಲಿದ್ದಾರೆ? ಇದ್ದಾರಾ? ಅಯ್ಯೋ ಪಾಪ, ಕಾಯ್ತಾ ಇದ್ದಾರಲ್ಲ. ತಾಯಿ ಬಂದಿಲ್ಲಮ್ಮ ನಾನು. ಮಾತಿನ ಪಕ್ಕದಲ್ಲಿ ಬಂದ ಇಲ್ವಾ? 2:30. ಕುಂಕುಮ ಸೈಡ್ ಹಾಕೋ, ಸ್ವಲ್ಪ ಹಾಕೋದು. ಸೈಡ್ ಹಾಕ್ಕೋಬೇಕು. ಸ್ವಲ್ಪ ಹಾಕೋದು. ಹಾಂ, ಸಾಕು. ಅವನು ಅಲ್ಲಿ ಕೊಟ್ಬಿಡಿ. ಆ ಕಡೆ ಒಂದೊಂದು ಚಿಟಿಕೆ ಈ ಕಡೆ ತೆಗೆದು ಈ ಕಡೆ ಇಡಬೇಕು. ಈ ಕಡೆ ಅಲ್ಲಲ್ಲ, ಹಂಗೆ ಒಂದು ಸಿಂಗಲ್ ಎತ್ಕೊಳ್ಳಿ. ತಲೆ ಮೇಲೆ ತಗೊಳ್ಳಿ. ತಲೆ ಮೇಲೆ. ಹಾಂ, ತಲೆ ಮೇಲೆ. ಹಾಂ, ಈ ಕಡೆ ತೆಗೆದು ಹಾಕಬೇಕು. ಮೈಸೂರು ಅರಮನೆನಾ? ಅಯ್ಯೋ, ರಾತ್ರಿ ಎಷ್ಟು ಗಂಟೆಗೆ ಇವಾಗ? 3:50. ಓಹೋ, 3:50 ಆಯ್ತಾ? ನೋಡು, 3:50 ಆದರೂ ನಾವು ಹಿಂಗೆ ಸುತ್ತಾಡ್ತಾ ಇದೀವಲ್ಲ. ಹಾಂ, ಅಯ್ಯೋ ರಾಯರೇ, ತೋರಿಸು, ಟೈಮ್ ತೋರಿಸು ಒಂದ್ಸಲ. 3:50 ನೋಡು. ಹಾಂ, 3:50 ಆದರೂ ನಾವು ಹೀಗೇ ಸುತ್ತಾಡ್ತಾ ಇದೀವಿ. ಇದೇ
ಎಮ್ ಜಿ ರೋಡಾ? ಹಾ ಗುರುಗಳೇ. ಓಹೋ. ಕಾಯ್ತಾ ಇದ್ದಾರಲ್ಲ ಸ್ವಾಮಿ. ಎಷ್ಟಾಗಿದೆ ಟೈಮ್ ಇವಾಗ? ಇನ್ನೊಬ್ರು ಕಾಯ್ತಾ ಇದ್ದೀನಿ ಫೋನ್ ಮಾಡಿದ್ರಲ್ಲ, ಹಾಂ, ಇನ್ನೊಬ್ರು ಕಾಯ್ತಾ ಇದ್ದಾರೆ. ಇರಲಿ, 4 ಗಂಟೆ ಆಯ್ತಾ? ಅಯ್ಯೋ.